ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಾಳೆ PUC ರಿಸಲ್ಟ್ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಮೊದಲಿಗೆ ನೋಡಿ, ಎಕ್ಸಾಮ್ ಆಗಿದ ತಕ್ಷಣ ನಮಗೆ ಎಲ್ಲಾ ತರದ ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರುತ್ತೆ. ಏನಂತ ಅಫಿಷಿಯಲ್ ಅಪ್ಡೇಟ್ಸ್ ಬರುತ್ತಂತ ಅಂದ್ರೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಡೆ ಅಪ್ಡೇಟ್ಸ್ ಬರುತ್ತೆ. ಪೇಪರ್ ಕರೆಕ್ಷನ್ ಎಲ್ಲ ಬೇಗ ಬೇಗ ನಡೀತಿದೆ. ಆದಷ್ಟು ಟೀಚರ್ಸ್ ಅನ್ನೆಲ್ಲ ಹೈರ್ ಮಾಡಿದ್ದಾರೆ. ಆದಷ್ಟು ಬೇಗ ಎಲ್ಲಾ ಪ್ರೋಸೆಸ್ ಆನ್ ಟೈಮ್ಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಆದ್ರೆ ಬರುತ್ತೆ. ಸೊ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನಾಳೆ ರಿಸಲ್ಟ್ ಬರುತ್ತಾ, ರಿಸಲ್ಟ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಅಥವಾ ರಿಸಲ್ಟ್ ಎಲ್ಲಿ ಚೆಕ್ ಮಾಡಬೇಕು, ಎಲ್ಲರಿಗಿಂತ ಮುಂಚೆ ಯಾವ ರೀತಿ ಚೆಕ್ ಮಾಡಬೇಕು ಏನೋ ಅಂತ ಹೇಳಿ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಈಗ ನಾಳೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತಾ ಅಂತ ಅಂದ್ರೆ ಹೌದು, 99% ನಾಳೆನೆ ನಿಮ್ಗೆ ರಿಸಲ್ಟ್ ಆದ್ರೆ ಬರುತ್ತೆ. ಬಟ್ ಇಲ್ಲಿ ನಿಮ್ಗೆ 100% ಯಾವಾಗ ಕನ್ಫರ್ಮೇಶನ್ ಆಗುತ್ತೆ ಅಂತ ಅಂದ್ರೆ ಇವತ್ತು ನೈಟ್ ಒಳಗಡೆ ನಮ್ಗೆ ಎಜುಕೇಶನ್ ಬೋರ್ಡ್ ಕಡೆಯಿಂದಾನೆ ಅಫಿಷಿಯಲ್ ಆಗಾದ್ರೆ ಅಪ್ಡೇಟ್ ಬರುತ್ತೆ. ಏನ್ ಅಫಿಷಿಯಲ್ ಅಪ್ಡೇಟ್ ಬರುತ್ತೆ ಅಂತ ಅಂದ್ರೆ ಏಪ್ರಿಲ್ 7ನೇ ತಾರೀಕು ನಾವು 11 ಗಂಟೆಗೆ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. 10 ಗಂಟೆಗೆ ಸುದ್ದಿಗೋಷ್ಠಿ ಆದ್ರೆ ಇರುತ್ತೆ, ಪತ್ರಿಕಾ ಸುದ್ದಿಗೋಷ್ಠಿ ಏನಾದ್ರೆ ನಡೆಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಆಗ ಅಪ್ಡೇಟ್ ಬಂದಿದ್ದ ಆದ್ಮೇಲೆ ನಮಗೆ 100% ಕನ್ಫರ್ಮ್ ಆಗುತ್ತೆ. ಬಟ್ ನಿಮ್ಗೆ 99% ನಾಳೆನೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮ್ಗೆ ಸಿಗುತ್ತೆ. ಓಕೆನಾ? ತುಂಬಾ ಜನ ಭಯ ಪಡ್ತಿದ್ದೀರಾ. ಭಯ ಪಡುವಂತಹ ಅವಶ್ಯಕತೆ ಏನಿಲ್ಲ. ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೋ, ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಮಾರ್ಕ್ಸ್ ಜಾಸ್ತಿನೇ ಬರುತ್ತೆ. ಜಾಸ್ತಿನೇ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಹೇಳ್ತೀನಿ. ನೋಡಿ, ನಿಮ್ಗೆ ಇಲ್ಲಿ ರಿಸಲ್ಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಫಸ್ಟ್ ಅದನ್ನ ತೆಗೆದು ಹಾಕಿ. ಚೇಂಜಸ್ ಆಗುವಂತಹ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇರುವಂತದ್ದು. ನಾನು ಹೇಳ್ದೆ ಅಲ್ವಾ, ಇವತ್ತು ನೈಟ್ ಒಳಗಡೆ ನಿಮ್ಗೆ ಕನ್ಫರ್ಮ್ ಅನ್ನ ಮಾಡ್ತಾರೆ. ಕನ್ಫರ್ಮ್ ಮಾಡಿದಾಗ ನಾಳೆ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಟಾಪರ್ಸ್ ಬಂದಿದ್ದಾರೆ, ಯಾವ ಕಾಲೇಜಿಂದ ಬಂದಿದ್ದಾರೆ, ಈ ಸೈನ್ಸ್ ಅಲ್ಲಿ ಬಂದಿದ್ದಾರಾ, ಇಲ್ಲ ಅಂತಂದ್ರೆ ಯಾವ ಕೋರ್ಸ್ ಅಲ್ಲಿ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನೀಟಾಗಿ ಆದ್ರೆ ಫಸ್ಟ್ ಪತ್ರಿಕಾ ಸುದ್ದಿಗೋಷ್ಠಿಯನ್ನ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಅನ್ನಾದ್ರೆ ಅನೌನ್ಸ್ ಮಾಡ್ತಾರೆ. 99.9% ನಾಳೆನೆ ರಿಸಲ್ಟ್ ಆದ್ರೆ ಬರುತ್ತೆ. ಯಾವುದೇ ತರದ ಅಫಿಷಿಯಲ್ ಚೇಂಜಸ್ ಆದ್ರೆ ಇಲ್ಲ. ಹಾಗಿದ್ರೆ ರಿಸಲ್ಟ್ ಅನ್ನ ಎಲ್ಲಿ ನೋಡೋದು ಏನು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು. ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದಿದ್ದ ಆದ್ಮೇಲೆ ಇಲ್ಲಿ ನಾನು ಏನ್ ಸರ್ಚ್ ಮಾಡಿದೀನಿ ಇದೇ ರೀತಿಯಾಗಿ ಸರ್ಚ್ ಮಾಡಬೇಕಾಗುತ್ತೆ. car.nic.in 2026 ಅಂತ ಏನಿದೆ, ಸೊ ನೀವು ಇದೇ ತರ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ್ದ ಆದ್ಮೇಲೆ ಈಗ ನಾಳೆ ರಿಸಲ್ಟ್ ಬಿಟ್ಟಿದ್ದ ಆದ್ಮೇಲೆ ನಾಳೆ ಒಂದು 11 ಗಂಟೆಗೆ ರಿಸಲ್ಟ್ ಕೊಡ್ತಾರೆ ಅಂತ ಅಂದ್ರೆ ನಾಳೆ 11 ಗಂಟೆಗೆ ಏನಾಗುತ್ತೆ ಅಂತ ಅಂದ್ರೆ ನೀಟಾಗಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಏನಿದೆ, ಇಲ್ಲೇನ್ ಬರುತ್ತೆ ಅಂತ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಕೆಂಡ್ PUC ಎಕ್ಸಾಮ್ ಒನ್ ರಿಸಲ್ಟ್ಸ್ 2026 ಅನೌನ್ಸ್ಡ್ ಅಂತ ಹೇಳಿ ನಾಳೆ ಡೇಟ್ ಹಾಕ್ಬಿಟ್ಟು ಇಲ್ಲಿ ನಿಮಗಾದ್ರೆ ಕೊಡ್ತಾರೆ. ಓಕೆನಾ? ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಮತ್ತೆ ನೋಡಬಹುದು. ಇದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುವಂತದ್ದು. ಇದರಲ್ಲಿ ಇಲ್ಲ ಅಂತಂದ್ರೆ KSEAB ಅಂತ ಇದೆ, ಇದು ಸೆಕೆಂಡ್ PUC ಅಫಿಷಿಯಲ್ ಎಜುಕೇಶನ್ ಬೋರ್ಡ್ ಆದ್ರೆ ಆಗಿರುತ್ತೆ. ಬಟ್ ನಿಮ್ಗೆಲ್ಲ ರಿಸಲ್ಟ್ ಎಲ್ರಿಗಿಂತ ಮುಂಚೆ ನೋಡ್ಬೇಕು ಅಂತ ಅಂದ್ರೆ ನಾಳೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಬರುತ್ತೆ. ಜಸ್ಟ್ ಇದರ ಮೇಲೆ ನೀವು ನೋಡ್ತೀರಾ. ಅಂಡ್ ನೆಕ್ಸ್ಟ್ ಇಲ್ಲಿ ಪರೀಕ್ಷೆ 1ರ ಫಲಿತಾಂಶ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ. ಅಂಡ್ ಹಾಗೇನೂ ಸಹ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದಿರಾ ಅಂತ ಅಂದ್ರೆ ಅಂಡ್ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ಸ್ಟೂಡೆಂಟ್ಸ್ ಎಲ್ರಿಗೂ ಮತ್ತೊಂದ್ಸಲಿ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ನೀವೇನ್ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ ಅದಕ್ಕಿಂತ ಜಾಸ್ತಿನೇ ಬರ್ಲಿ ಅಂತ ಹೇಳಿ ನಾನು ಹೇಳ್ತಿದ್ದೀನಿ. ಅಂಡ್ ಹಾಗೇನೂ ಸಹ ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ಆಲ್ ದಿ ಬೆಸ್ಟ್ ಅನ್ನ ವಿಶ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಅನ್ನ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆನಾ? ನಾಳೆ ರಿಸಲ್ಟ್ ಬಂದಿದ್ದಾದ್ಮೇಲೆ ಮತ್ತೊಂದ್ಸಲಿ ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.